ಸಾಹೇಬ್ ಅಂಬೇಡ್ಕರ್ ಅವರು ಇಂದಿಗೆ ಪರಿನಿರ್ವಾಣ ಆಗಿ 68 ವರ್ಷ ತುಂಬಿದೆ. 68 ವರ್ಷದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಗ್ರಾಮೀಣಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಇವತ್ತು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿನಿಂದಲೂ ಕೂಡ ಈ ದೇಶಕ್ಕಾಗಿ, ಈ ದೇಶದ ಎಲ್ಲ ವರ್ಗದ ಶೋಷಿತ ಸಮುದಾಯದ ಏಳಿಗೆಗಾಗಿ, ಅವರ ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಾ ಬಂದಂಥವರು. ಅನೇಕ ದೌರ್ಜನ್ಯಕ್ಕೆ ಒಳಗಾಗಿ, ಶೋಷಣೆಗೆ ಒಳಗಾಗಿ ಎಲ್ಲ ಅನುಭವವನ್ನು ಕಂಡಂಥ ಧೀಮಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ಲ ನೋವು ನಲಿವುಗಳನ್ನು ಅನುಭವಿಸಿದಂಥ ಅನುಭವದ ಆಧಾರದ ಮೇಲೆ ಬ್ರಿಟಿಷರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ನೋಡಿ ಅವರು ಒಪ್ಪಿಗೆ ಕೊಟ್ಟು ಇವತ್ತು ಈ ದೇಶಕ್ಕೆ ಸಂವಿಧಾನ ಬಂದಂಥದ್ದು. ಇವತ್ತು ಅನೇಕ ಜನ ಹೋರಾಟದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ, ಸಂಗ್ರಾಮದಲ್ಲಿ ಇವತ್ತು ಪ್ರಾಣವನ್ನು ಏನು ಕೊಟ್ಟಿದ್ದಾರೋ, ಅವ್ರು ಎಷ್ಟೇ ಹೋರಾಟ ಮಾಡಿ ಏನೇ ಮಾಡಿದ್ರು ಕೂಡ ಈ ದೇಶವನ್ನು ಮುನ್ನಡೆಸುವ ಒಂದು ರೀತಿ ನೀತಿ ನಿಮಗೆ ಏನು ಗೊತ್ತು ಅಂತೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿದ್ದು ಬ್ರಿಟಿಷ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀಬೇಕು, ಈ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರಬೇಕು ಅಂತೇಳಿ ಅವತ್ತು ಏನು ಬ್ರಿಟಿಷ್ನವರು ನೇಮಕ ಮಾಡಿದ್ರು. ಅದರಂತೆ ಇವತ್ತು ಬಹಳ ಅದ್ಭುತವಾದಂಥ, ಇಡೀ ಪ್ರಪಂಚದಲ್ಲೇ ಅದ್ಭುತವಾದಂಥ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಂಥ ಏಕೈಕ ವ್ಯಕ್ತಿ ನಮ್ಮೆಲ್ಲರ ನಾಯಕ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ಸುಮಾರು 15 ವರ್ಷಗಳ ಕಾಲ ಸಂವಿಧಾನವನ್ನು ಬರೆದು ಈ ದೇಶಕ್ಕೆ, ಈ ದೇಶದ ಸರ್ವ ಜನಾಂಗವನ್ನು ಕೂಡ, ಎಲ್ಲ ಜಾತಿ ಧರ್ಮ, ಇವತ್ತು ಸರ್ವ ಭಾಷೆ, ಸರ್ವ ಜಾತಿಗಳಿರ್ತಕ್ಕಂಥ ಈ ದೇಶದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕಬೇಕು ಅಂತೇಳಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು, ಎಲ್ಲ ಭಾಷಾ ಜಾತಿ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಇವತ್ತು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಇವತ್ತು ಈ ದೇಶ ಈ ಮಟ್ಟಿಗೆ ಸುಭಿಕ್ಷವಾಗಿರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಅವರು ನಮ್ಮನ್ನು ಅಗಲಿ ಇವತ್ತು 68 ವರ್ಷ ತುಂಬಿದೆ. ಇವತ್ತು 68 ವರ್ಷದ ಪರಿನಿರ್ವಾಣ ದಿನವನ್ನು ನಮ್ಮ ಸಂಘದ ಕಚೇರಿ, ನಾವೆಲ್ಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ಕಾರ್ಯದರ್ಶಿಯವರು, ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ.